ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಕನ್ನಿಕಾ ಆದಿ ಮತ್ತು ಭಾಗ್ಯ ಇರಲ್ಲ, ಹಾಗಾಗಿ ಆದಿ ರೂಮಿಗೆ ಹೋಗಿ ಒಂದು ಫೈಲ್ನ ನೋಡ್ತಾ ಇರ್ತಾಳೆ. ಅದ್ರದ್ದೆಲ್ಲ ಫೋಟೋ ತೆಗಿಬೇಕು ಅನ್ನೋಷ್ಟೊತ್ತಿಗೆ ತನ್ಮಯಲ್ಲಿ ಬಂದು ಜೋರಾಗಿ ಭೂತ ಅಂತ ಕಿರ್ಚ್ಕೊಳ್ತಾನೆ. ಯಾಕಂದರೆ ಅವಳು ಲೈಟ್ ಹಾಕಿರಲ್ಲ, ಬರೀ ಮೊಬೈಲಲ್ಲಿ ಟಾರ್ಚ್ ಹಾಕ್ಕೊಂಡು ಫೈಲ್ನ ನೋಡ್ತಿರುತ್ತಾನೆ. ಅದನ್ನು ನೋಡಿ ತನ್ಮಯ್ಗಂತೂ ಭೂತ ಅಂತ ಜೋರಾಗಿ ಕಿರ್ಚು ಲೈಟ್ ಹಾಕ್ಬಿಡ್ತಾನೆ. ಅಯ್ಯೋ ಆಂಟಿ, ನೀವೇನು ಇಲ್ಲಿ ಮಾಡ್ತಿದ್ದೀರಾ? ಪಪ್ಪ ರೂಮ್ ತಾನೆ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾನೆ ಸಿಟ್ಟಲ್ಲಿ. ಆವಾಗ ಕನ್ನಿಕಾ ಇದ್ದವಳು, ಏಯ್ ಯಾಕೋ ಅಷ್ಟು ಕಿಚ್ಚುತ್ತೀಯ? ನನ್ನ ನೋಡಿ ನಿನಗೆ ಹೆದರಿಕೆ ಆಯಿತಾ? ಇದು ಬ್ರೋ ರೂಮು ಅಂತ ನನಗೂ ಚೆನ್ನಾಗಿ ಗೊತ್ತುಂಟು. ನನಗೇನೋ ಒಂದು ಫೈಲ್ ಬೇಕಿತ್ತು, ಹಾಗಾಗಿ ಬಂದೆ ಅಂತ ಜೋರು ಮಾಡ್ತಾಳೆ. ನೋಡು ತನ್ಮಯ್, ನಾನೇನಾದ್ರು ಇಲ್ಲಿಗೆ ಬಂದಿದ್ದು ಯಾರಿಗಾರು ಹೇಳಿದರೆ ನಿನಗೂ ಹಾಗೆ ನಿಮ್ಮ ಅಮ್ಮನಿಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಜೋರು ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಹನಿಮೂನ್ಗೆ ಅಂತ ಹೋಗ್ತಿರೋ ಭಾಗ್ಯನಿಗೆ ಮಾತ್ರ ಮನೆದೇ ಚಿಂತೆ ಆಗ್ತಿರುತ್ತೆ. ಆದಿ ಹತ್ರ ಹೇಳ್ತಾರೆ, ಏನು ಮಾಡ್ತಿರ್ಬೋದು, ಗುಂಡಣ್ಣಂಗೆ ಒಂದು ಫೋನ್ ಮಾಡಲ ಅಂತ ಕೇಳ್ತಾನೆ. ಆಯಿತು ಅನ್ನೋಷ್ಟೊತ್ತಿಗೆ ಈ ಕಡೆಯಿಂದ ಗುಂಡಣ್ಣನೇ ಫೋನ್ ಮಾಡ್ತಾನೆ. ಅಯ್ಯೋ ಆದಿ ರಿಸೀವ್ ಮಾಡಿ, ನಾವೇ ಫೋನ್ ಮಾಡೋಣ ಅಂತ ಇದ್ವು, ಅಷ್ಟೊತ್ತಿಗೆ ನೀನೇ ಫೋನ್ ಮಾಡಿದೆಯಲ್ಲ ಅಂದಾಗ ನಾನು ಅಮ್ಮನ ಹತ್ರ ಮಾತಾಡಬೇಕು ಅಪ್ಪ, ಫೋನ್ ಕೊಡಿ ಅಂತ ಗುಂಡಣ್ಣ ಹೇಳ್ತಾನೆ. ಹೇಳು ಗುಂಡಣ್ಣ, ಊಟ ಎಲ್ಲ ಮಾಡಿದ್ಯಾ, ಹೇಗಿದೆಯಾ ಅಂತ ಕೇಳ್ತಾರೆ. ಅಮ್ಮ ನೀನಿಲ್ಲದೆ ನನಗೆ ತುಂಬ ಬೇಜಾರಾಗ್ತುಂಟಮ್ಮ, ನಾನು ಕುಸುಮ ಅಜ್ಜಿ ಮನೆಗೆ ಹೋಗಿ ಬರ್ತೀನಿ ಅಂತ ಕೇಳ್ತಾರೆ. ಹ್ಞೂ ಸರಿ ಆಯಿತು ಅಂತ ಇಲ್ಲಿ ಭಾಗ್ಯ ಮತ್ತು ಆದಿ ಹೇಳ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಕಾಮತ್ ಅವರು ಫೋನ್ ರಿಸೀವ್ ಮಾಡಿ, ರೀಚ್ ಆದ್ರ ಅಂತ ಭಾಗ್ಯ ಮತ್ತು ಆದಿನ ಕೇಳ್ತಾರೆ. ಹ್ಞೂ ನಾವು ಈಗಷ್ಟೇ ರೀಚ್ ಆದ್ವು ಅಂತ ಹೇಳ್ತಾರೆ. ಸರಿ ಅಂತ ಫೋನ್ ಕಟ್ ಮಾಡಿದ ತಕ್ಷಣ ಈ ಕಡೆ ಪೂಜಾ ಸಿಟ್ಟಾಗಿ ಬಂದು ಕೂತ್ಕೊಳ್ತಾನೆ. ಯಾಕೆ ಪೂಜಾ ಸಿಟ್ಟಾಗಿದ್ಯಾ? ಕಿಶನ್ನ ಕರೆದ್ಯಾ? ಬಾ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಇಲ್ಲ ನಾನಂತೂ ಕರೆಯಲ್ಲ, ಬೇಕಾದರೆ ಅವ್ನು ಬರ್ತಾನೆ ಅಂತ ಈ ಕಡೆ ಪೂಜಾ ಸಿಟ್ಟಲ್ಲಿ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದವಳು, ಓ ಇವರಿಬ್ಬರು ಮತ್ತೆ ಜಗಳ ಮಾಡ್ಕೊಂಡ್ರು ಅನಿಸುತ್ತೆ, ನಾನೇ ಕಿಶನ್ ಹತ್ರ ಹೋಗಿ ಮಾತಾಡ್ಕೊಂಡು ಕರ್ಕೊಂಬರ್ತೀನಿ ಅಂತ ಇಲ್ಲಿ ಭಾಗ್ಯ ಕಿಶನ್ ಹತ್ರ ಬಂದು, ಯಾಕೆ ಕಿಶನ್ ಮತ್ತೆ ಏನಾದ್ರು ಜಗಳ ಮಾಡ್ಕೊಂಡ್ರ ಅಂತೇಳಿ ಸಮಾಧಾನ ಮಾಡ್ತಾನೆ. ಇಲ್ಲ ಅದಕ್ಕೆ ಇದ್ದಿದ್ದೇ ಅಲ್ಲ ಯಾವಾಗಲೂ ಅವಳ್ದು ಅಂತ ಈ ಕಡೆ ಕಿಶನ್ ಹೇಳ್ತಾನೆ. ಸರಿ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ, ನನ್ನ ಮೇಲೆ ವಿಶ್ವಾಸ ಇದ್ದರೆ ನೀನು ಬರ್ತೀಯ ಊಟಕ್ಕೆ ಅಂತ ಹೇಳಿ ಈ ಕಡೆ ಸೀದಾ ಭಾಗ್ಯ ಹೋಗ್ತಾಳೆ. ಇಲ್ಲಿ ತನ್ವಿ ಬರ್ಕೊಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶ್ರೇಷ್ಠ ಅಲ್ಲಿ ಬರ್ತಾಳೆ. ಏನು ಮಾಡ್ತಿದ್ದೀಯ ತನ್ವಿ ಅಂತ ಕೇಳ್ತಾಳೆ. ನಾನು ಏನಾದ್ರು ಮಾಡ್ಕೊಳ್ತೀನಿ ಆಂಟಿ, ನಿಮಗೇನು, ಇಲ್ಲಿಂದ ಫಸ್ಟ್ ಹೋಗಿ ಅಂತ ಸಿಟ್ಟಲ್ಲಿ ತನ್ವಿ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಶ್ರೇಷ್ಠ ಇದ್ದವಳು, ನನಗೆ ಗೊತ್ತು ನಿನಗೆ ತುಂಬ ಸಿಟ್ಟು ಅಂತ, ಆದರೆ ನೀನು ತುಂಬ ಹೊಟ್ಟೆ ಹಚ್ಕೊಂಡಿದ್ಯಾ, ಅದಕ್ಕೆ ನಿನಗಿಷ್ಟ ಆಗಿದ್ದೊಂದು ತಂದಿದ್ದೀನಿ ಅಂತ ಪಿಜ್ಜಾ ತೋರಿಸ್ಬಿಡ್ತಾಳೆ. ಆ ಪಿಜ್ಜಾನ ನೋಡಿ ಅವಳಿಗೆ ಆಸೆ ಆಗುತ್ತೆ, ಆದರೆ ತಿನ್ನಬೇಕು ಅಂತ ಅನಿಸಲ್ಲ. ಯಾಕಂದರೆ ಶ್ರೇಷ್ಠನ ಮೇಲೆ ತುಂಬ ಸಿಟ್ಟಿರುತ್ತೆ. ನನಗೆ ಬೇಡ ಆಂಟಿ, ಇದ್ಯಾವುದು ಬೇಡ ಅಂತ ಹೇಳ್ತಾರೆ. ಯಾಕೆ? ನಾನು ಫಸ್ಟು ತೋರಿಸುವಾಗ ನೀನು ತುಂಬ ಖುಷಿಯಾಗಿದ್ದೆ, ಈಗ ಬೇಡ ಅಂತೀಯಲ್ಲ, ಹಾಗೆಲ್ಲ ಹೇಳಬಾರ್ದು. ತಗೋ, ನನ್ನ ಮೇಲಿರೋ ಸಿಟ್ಟನ್ನ ಯಾಕೆ ಊಟದ ಮೇಲೆ ತೋರಿಸ್ತೀಯಾ? ಅದು ನಿನಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ ಅಲ್ಲ ಅಂತ ಹೇಗೋ ಹೇಳಿ ತನ್ವಿಗೆ ಇಷ್ಟ ಆಗುವಂಗೆ ಪಿಜ್ಜಾನ ತಿಂತಾ ಇರ್ತಾಳೆ. ಅಷ್ಟೊತ್ತಿಗೆ ಶ್ರೇಷ್ಠ ಇದ್ದವಳು, ನೀನ್ಯಾಕೆ ಆ ಮನೆಗೆ ಹೋಗಲಿಲ್ಲ, ಬರೀ ಗುಂಡಣ್ಣ ಮಾತ್ರ ಹೋದ್ನಲ್ಲ ಅಂದಾಗ, ನಾನು ಯಾಕೆ ಅಲ್ಲಿಗೆ ಹೋಗಬೇಕು, ನಮ್ಮಪ್ಪ ಕಟ್ಸಿರೋ ಈ ಮನೆ ಉಂಟು, ನಾನು ಯಾಕೆ ಆಂಟಿ ಹೋಗಬೇಕು ಅಂತ ಹೇಳ್ತಿರ್ತಾಳೆ ಶ್ರೇಷ್ಠ. ಅಷ್ಟೊತ್ತಿಗೆ ಹೌದು ಬಿಡು, ಆ ಗುಂಡಣ್ಣಂಗಂತೂ ಸಣ್ಣವನು, ಅವನಿಗೇನೂ ಅರ್ಥ ಆಗಲ್ಲ, ಆದರೆ ನೀನು ಹಾಗಲ್ಲ, ನೀನು ಟೀನೇಜ್ ಅವಳು, ನಿನಗೆ ಎಲ್ಲ ಕೆಟ್ಟದ್ದು ಒಳ್ಳೆಯದು ಎಲ್ಲ ಅರ್ಥ ಆಗುತ್ತೆ, ನೀನು ಹೋಗಿಲ್ಲದೆ ಒಳ್ಳೆಯದಾಯಿತು ಬಿಡು. ಇಷ್ಟೆಲ್ಲ ಕಾರಣ ನಿಮ್ಮಮ್ಮ ದಡ್ಡಿಯಾಗಿರೋದಕ್ಕೆ ತಾನೇ ನಿಮ್ಮಪ್ಪ ನನ್ನ ಹಿಂದೆ ಬಂದಿದ್ದು ಅಂತ ಶ್ರೇಷ್ಠ ಏನೇನೋ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಕುಸುಮಂಗೆ ಅದು ಕೇಳಿ ಸಿಟ್ಟು ಬರುತ್ತೆ. ಏ ಶ್ರೇಷ್ಠ ಮನೆ ಹಾಳಿ, ಯಾಕೆ ಈ ಥರ ಎಲ್ಲ ತನ್ವಿ ತಲೆಗೆ ತುಂಬಿಸ್ತಿದ್ಯಾ? ನೋಡು ತನ್ವಿ, ನೀನೀಗನೇ ಪ್ಯಾಕ್ ಮಾಡಿಕೊಂಡು ನಿಮ್ಮಮ್ಮನ ಮನೆಗೆ ಹೋಗು, ಇಲ್ಲ ಶ್ರೇಷ್ಠ ನೀನು ಹೋಗು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಶ್ರೇಷ್ಠ ಇದ್ದವಳು, ನಾನು ಯಾಕೆ ಹೋಗಬೇಕು, ನಾನು ಹೋಗಲ್ಲ, ಇದು ನನಗೂ ಸಂಬಂಧಪಟ್ಟ ಮನೆ, ನಾನು ನಿಮ್ಮದು ವಂಶದ ಕುಡಿ ನನ್ನ ಹೊಟ್ಟೆಲಿ ಬೆಳೀತುಂಟು, ಈ ಮನೆ ನಮ್ಮಿಬ್ಬರಿಗೂ ಸೇರಿದ್ದು ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾಳೆ. ಸರಿ ಹಾಗಾದರೆ ನೀನು ಹೋಗಲ್ಲ ತನ್ವಿ, ನೀನೇ ಹೋಗು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ತನ್ವಿ ಇದ್ದವಳು, ನಾನು ಆವಾಗನೇ ಆ ಮನೆಗೆ ಹೋಗಿ ಬರಲ್ಲ, ಅಂಥದ್ರಲ್ಲಿ ನಾನು ಯಾಕೆ ಅಜ್ಜಿ ಅಲ್ಲಿಗೆ ಹೋಗಬೇಕು, ನಮ್ಮಪ್ಪ ಕಟ್ಸಿರೋ ಮನೆ ಉಂಟು, ನಾನು ಇಲ್ಲೇ ಇರ್ತೀನಿ. ಹಾಗಾದ್ರೆ ಸರಿ, ನೀನು ಸುನಂದ ಮನೆಗಾದರೂ ಒಂದು 4 ದಿನಕ್ಕೆ ಹೋಗು ಅಂತ ಜೋರು ಮಾಡಿ ಅಲ್ಲಿಂದ ಈ ಕಡೆ ತನ್ವಿನ ಹೊರಗೆ ಕಳಿಸ್ತಾಳೆ. ಈ ಕಡೆ ಶ್ರೇಷ್ಠಂಗೆ ಸರಿ ಬೈತಾಳೆ. ಏ ಮನೆ ಹಾಳಿ, ನಿನ್ನನ್ನು ಯಾವ ಕಾರಣಕ್ಕೂ ನಾನು ನಂಬಲ್ಲ, ನಿನ್ನಿಂದ ನಮ್ಮನೆ ನಂದಾದೀಪನೇ ಹಾಳು ಮಾಡಿಬಿಟ್ಟೆ, ನಿನ್ನ ಹಠದಿಂದ ತಾನೇ ನಾವು ಇಷ್ಟು ಕಷ್ಟಪಡೋಕ್ಕೆ, ನಿನ್ನನ್ನು ನಾನು ನಂಬ್ತೀನಿ ಅಂದ್ಕೊಂಡಿದ್ದೆ. ಅಷ್ಟರಷ್ಟಕ್ಕೆ ಶ್ರೇಷ್ಠ ಇದ್ದವಳು, ಅತ್ತೆ ಯಾಕೆ ಹಂಗೆ ಹೇಳ್ತೀರಾ, ನಾನು ನಿಜವಾಗ್ಲೂ ಬದಲಾಗಿದ್ದೀನಿ, ನೀವು ಇನ್ನೂ ನನ್ನನ್ನು ನಂಬ್ತಿಲ್ಲ ಅಂತ ಹೇಳ್ತಾಳೆ. ಇಲ್ಲ ಕಣೆ, ನಾನು ಯಾವ ಕಾರಣಕ್ಕೂ ನಿನ್ನನ್ನು ನಂಬಲ್ಲ ಅಂತ ಈ ಕಡೆ ಕುಸುಮ ಹೇಳಿ ಸೀದಾ ಹೋಗ್ಬಿಡ್ತಾರೆ.
ಇಲ್ಲಿ ಪೂಜಾ ಅಂತೂ ಮತ್ತೆ ಸಿಟ್ಟು ಮಾಡ್ಕೊಂಡಿರ್ತಾಳೆ. ಊಟಕ್ಕೆ ಬಂದಮೇಲಾದ್ರೂ ಕೋಪದಲ್ಲೇ ಇರ್ತಾಳೆ. ಅಷ್ಟೊತ್ತಿಗೆ ಯಾಕೆ ಇವರು ಗಡಿ ಗಡಿ ಮತ್ತೆ ಸಿಟ್ಟು ಮಾಡ್ತಾರಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಅಷ್ಟೊತ್ತಿಗೆ ಎಲ್ಲ ಸರಿಯಾಗಿ ಗೇಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಗೇಮ್ ಆಡೋಣ ಅಂತ ಪೂಜಾ ಹೇಳ್ತಾರೆ. ಕಿಶನ್ ಇದ್ದನು, ಅಯ್ಯೋ ನನಗಂತೂ ಆಗಲ್ಲ, ಯಾಕಂದರೆ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿದ್ದೀನಿ, ಟಯರ್ಡ್ ಆಗಿದ್ದೀನಿ, ನಾನಂತೂ ಬರಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭಾಗ್ಯ ಮತ್ತು ಹೇಗ ಕಿಶನ್ನ ಕನ್ವಿನ್ಸ್ ಮಾಡಿ ಬಾ ಗೇಮ್ ಆಡೋಣ ಅಂತ ಹೇಳ್ತಾರೆ. ಸರಿ ಅದಕ್ಕೆ ಅಂತ ಒಪ್ಕೊಳ್ತಾನೆ. ಅದನ್ನು ಕೇಳಿ ಶ್ರೇಷ್ಠ ಈ ಕಡೆ ಪೂಜಂಗೆ ತುಂಬ ಸಿಟ್ಟು ಬರುತ್ತೆ. ಬೇಡ, ನಾನಂತೂ ಬರಲ್ಲ, ನಾನು ಕರೆದ್ರೆ ನೀನು ಬರಲಿಲ್ಲ, ಈಗ ನಿಮ್ಮ ಅಣ್ಣ ಕರೆದ್ರು ಅಂತ ನೀನು ಬರ್ತಿದ್ಯಾ, ನಾನಂತೂ ಬರಲ್ಲ ಅಂತ ಸೀದಾ ಅಲ್ಲಿಂದ ಹೋಗ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಆದಿ ಕೇಳ್ತಾರೆ, ಯಾಕೆ ಇವರಿಬ್ಬರು ಇಷ್ಟು ಜಗಳ ಮಾಡ್ತಿದ್ದಾರಲ್ಲ, ಮತ್ತೆ ಸಿಟ್ಟು ಮಾಡ್ಕೊಂಡು ಹೋದ್ಲಲ್ಲ, ಇವರು ಸಿಟ್ಟು ನೋಡ್ತಿದ್ರೆ ನನಗೆ ಭಯ ಆಗ್ತುಂಟು ಅಂತ ಭಾಗ್ಯ ಆದಿ ಹತ್ರ ಹೇಳ್ತಾನೆ. ಆವಾಗ ಆದಿ, ಸಿಟ್ಟು ಇದ್ರೇ ಪ್ರೀತಿ ಜಾಸ್ತಿ ಆಗೋದು, ಈಗ ನೋಡಿ ಅವ್ರು ಹೇಗಾರು ಮಾತಾಡಿಕೊಂಡು ಕಿಶನ್ ಕರ್ಕೊಂಬರ್ತಾನೆ ಅಂತ ಹೇಳ್ತಾರೆ. ಈ ಕಡೆ ಪೂಜನ್ ಸಿಟ್ಟು ಕಮ್ಮಿ ಆಗುತ್ತೆ. ಗೇಮ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಮೊದಲನೇದಾಗಿ ಪ್ರೇಮ ಪತ್ರನ ಬರಿಬೇಕು ಅಂತ ಹೇಳ್ತಾರೆ. ಗಂಡ ಹೆಂಡತಿಗೆ ಪ್ರೇಮ ಪತ್ರ ಬರಿಬೇಕು ಅಂತ ಹೇಳ್ತಾರೆ. ಎಲ್ಲರೂ ಸಹ ಹಾಗೆ ಪ್ರೇಮ ಪತ್ರನ ಬರೀತಾರೆ. ಹೀಗೆ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.